ಇದೊಂದು ಕಥೆಯನ್ನು ನಾನು ಎಲ್ಲೋ ಓದಿದ್ದು. ಒಬ್ಬ ಸಾಮಾನ್ಯ ಮನುಷ್ಯ ಬಹುದೊಡ್ಡ ಸಂತನಾದಂಥ ಕಥೆ. ಒಬ್ಬ ಮನುಷ್ಯ ಸಣ್ಣದೊಂದು ನೌಕರಿಯಲ್ಲಿದ್ದ. ವಿಶೇಷ ಆಸಕ್ತಿ ಶಕ್ತಿ ಏನಿರಲಿಲ್ಲ ಅವನಿಗೆ. ಒಂದೇ ಸತ ಮನೆ ಹತ್ತಿರ ಇದ್ದಂಥ ತೋಟಕ್ಕೆ ಹೋದ ತಿರುಗಾಡ್ಕೊಂಬರೋದಕ್ಕೆ. ತೋಟದ ತುದಿಯಲ್ಲಿ ಒಂದು ಕೊಳದ ನೀರು, ಆ ದಂಡೆಯಲ್ಲಿ ಕೂತ್ಕೊಂಡಿದ್ದ. ಕೊಳದ ನೀರು ನೋಡ್ತಾನೆ ಕೂತಿದ್ದ. ಇದ್ದಕ್ಕಿದ್ದ ಹಾಗೆ ಕೊಳದ ಮಧ್ಯದಂಥ ನೀರು ಅಲುಗಾಡದಂಗಾಗಿ ತೆರೆಗಳು ಬಂತು. ಒಂದು ಮನುಷ್ಯನ ಮುಖ ತೇಲೇರಿ ಬಂತು ಮೇಲೆ. ಆಶ್ಚರ್ಯ ಅವನಿಗೆ, ನೀರಿನ ಮಧ್ಯ ಮನುಷ್ಯನ ಮುಖ ಹೆಂಗೆ ಕಾಣುತ್ತೆ? ಆ ಮುಖ ಈ ಮನುಷ್ಯನ ನೋಡ್ಕೊಂಡು ಹೇಳ್ತಂತೆ, ಈಗ ನೋಡಯ್ಯ, ನಿನ್ನ ಜೀವನಕ್ಕೆ ಯಾವುದೇ ದಿಶೆ, ಯಾವುದೇ ಗುರಿ ಇಲ್ಲ. ನಾನು ಹೇಳಿದ ಹಾಗೆ ಮಾಡ್ಕೊಂಡು ಹೋದರೆ ನೀವು ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ. ಆಯಿತು, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂದ. ಆಗ ಮುಖ ಹೇಳ್ತು, ನಾಡಿದ್ದು ಭಾನುವಾರ ನದಿ ತೀರಕ್ಕೆ ಬಾ, ನಿನಗೇನು ಮಾಡಬೇಕು ಹೇಳ್ತೀನಿ ಅಂದ. ಭಾನುವಾರ ಬೆಳಗ್ಗೆ ನದಿ ತೀರಕ್ಕೆ ಹೋದ ಮನುಷ್ಯ. ಮತ್ತೆ ಮುಖಕ್ಕೆ ಬಂತು, ನೀರಲ್ಲಿ ತೇಲಿ ಬಂತು. ಇಲ್ಲೋಡು, ನೀನು ಬಟ್ಟೆ ಹರಿದು ಹಾಕಿ ನೀರಿಗೆ ಹಾರ್ಕೊಂಬಿಡು, ಚಿಂತೆ ಮಾಡಬೇಡ, ಯಾರಾದರೂ ಪಾರು ಮಾಡ್ತಾರೆ ನಿನ್ನ. ನದಿ ನೋಡಿದರೆ ಭಾರೀ ಪ್ರವಾಹದ ಸೆಳವಿದೆ. ಆ ಮುಖ ಹೇಳಿತ್ತಲ್ಲ, ನಂಬ್ಕೊಂಬಿಟ್ಟ. ತನ್ನ ಬಟ್ಟೆ ಪರಪರ ಹರಿದ್ಕೊಬಿಟ್ಟ, ನೀರಲ್ಲಿ ಹಾರಿಯೇ ಬಿಟ್ಟ. ಪ್ರವಾಹದ ಸೆಳೆತ ಅವನು ಕೊಚ್ಕೊಂಡು ಹೋಯ್ತು, ದೂರ ಎಳ್ಕೊಂಡು ಹೋಯ್ತು. ಅಲ್ಲಿ ಅವನೋ ಮೀನುಗಾರ ಇವನನ್ನು ನೋಡಿ ಎಳ್ಕೊಂಡು ನಾವೇಗೆ ಹಾಕ್ಕೊಂಡ, ಮನೆಗೆ ಕರ್ಕೊಂಡು ಹೋದ. ಈ ಮನುಷ್ಯ ಆ ಮೀನುಗಾರನ ಸಹಾಯಕನಾಗಿ ಅಲ್ಲೇ ಉಳ್ಕೊಂಡ, ಪ್ರಾಮಾಣಿಕ ಸೇವೆ ಮಾಡಿದ. 6 ತಿಂಗಳಾದಮೇಲೆ ಒಂದು ದಿವಸ ಮತ್ತೆ ರಾತ್ರಿ ಈ ಮುಖ ಬಂತು. ಇಲ್ಲೋಡೋ, ಇಲ್ಲಿಂದ ಬೆಳಗಾಗೋದ್ರೊಳಗೆ ಇಲ್ಲಿಂದ ಹೊರಟು ಬಿಡು, ನಿನಗಾಗಿ ರಸ್ತೆಯಲ್ಲಿ ಒಬ್ಬ ಮನುಷ್ಯ ಕಾಯ್ತಾ ಇರ್ತಾನೆ ಅಂತ. ಈತ ಹೊರಟುಬಿಟ್ಟ, ರಾತ್ರಿನೇ ಹೊರಟುಬಿಟ್ಟ. ರಸ್ತೆ ಮುಟ್ಟೋ ಹೊತ್ತಿಗೆ ಒಬ್ಬ ರೈತ ತನ್ನ ಕತ್ತೆ ಮೇಲೆ ಸಾಮಾನು ಹೇರ್ಕೊಂಡು ಪೇಟೆ ಕಡೆ ಹೋಗ್ತಾ ಇದ್ದಾನೆ. ನನ್ನ ಜೊತೆಗೆ ಬರ್ತೀಯೇನೋ, ಕೂಲಿ ಕೊಡ್ತೀನಿ, ಬರ್ತೀಯಾ ಅಂತ ಕೇಳಿದ ರೈತ. ಈ ಮನುಷ್ಯನ ಬೇರೆ ಕೆಲಸ ಇಲ್ಲಲ್ಲ, ಬರ್ತೀನಿ ಅಂದ. ಸಂತೆಗೆ ಹೋಗೋದಷ್ಟೇ ಅಲ್ಲ, ಅವನ ಜೊತೆಗೆ ಅವ್ನ ಮನೆಗೂ ಹೋದ. ಅವನು ಸೇವೆ ಮಾಡ್ಕೊಂಡಿದ್ದ, ವ್ಯವಸಾಯದ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಬಿಟ್ಟ. 1 ವರ್ಷ ಕಳೀತು. ಮತ್ತೆ ರಾತ್ರಿ ಆ ಮಾಯದ ಮುಖ ಇದೆಯಲ್ಲ ಬಂತು, ನಾಳೆ ಇಲ್ಲಿಂದ ಹೊರಟು ಬಿಡು, ನಿನ್ನ ಕೈಯಲ್ಲಿ ಏನು ದುಡ್ಡು ಇದೆಯಲ್ಲ ಆ ದುಡ್ಡು ತೊಗೊಂಡು ಪಟ್ಟಣದಲ್ಲಿ ಚರ್ಮದ ವ್ಯಾಪಾರ ಮಾಡು ಅಂತು. ಇವನು ಹೊರಟ, ಪಟ್ಟಣಕ್ಕೆ ಹೋದ, ಚರ್ಮ ತೊಗೊಂಡ, ಮಾರಾಟ ಮಾಡಿದ, ಲಾಭ ಬಂತು, ಮತ್ತೆ ಮಾರಿದ. 4 ವರ್ಷದಲ್ಲಿ ಖ್ಯಾತ ವ್ಯಾಪಾರಿಯಾಗಿ ಭಾಳಷ್ಟು ದುಡ್ಡು ಮಾಡಿಬಿಟ್ಟ, ಹಣ ಮಾಡಿದ. 4 ವರ್ಷ ಆದಮೇಲೆ ಮತ್ತೆ ಅದೇ ಮುಖ ಕಾಣಿಸ್ಕೊಂತು. ಈಗ ನೋಡು, 4 ವರ್ಷ ಏನೇನು ಗಳಿಸಿದೆಯಲ್ಲ ಹಣ, ಈ ಊರಿನ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡು, ಎಲ್ಲ ತೆಗೆದು, 1 ಪೈಸಾ ಇಟ್ಕೋಬೇಡ. ಉತ್ತರಕ್ಕೆ ಹೋಗು, ಇಂಥದ್ದೊಂದು ಊರಿದೆ, ಇಂಥವನೊಬ್ಬ ಕಿರಾಣಿ ಅಂಗಡಿ ಇಟ್ಟಿದ್ದಾನೆ, ಅವನ ಹತ್ರ ಕೆಲಸ ಮಾಡು ಅಂತ. ಇವನು ಓಡಿಸ್ಲೇ ಇಲ್ಲ, ಏನು ದುಡ್ಡು ಬಂದಿತ್ತು ಎಲ್ಲ ಹುಂಡಿಗೆ ಹಾಕಿದ, ಹೋದ, ಕಿರಾಣಿ ಅಂಗಡಿಗೆ ಹೋದ. ಯಜಮಾನ ತುಂಬ ಸಾತ್ವಿಕ ಮನುಷ್ಯ. ಅವನ ಜೊತೆಗಿದ್ದಿದ್ದು ಇವನ ಮನಸ್ಸು ವ್ಯಾಪಾರದಿಂದ ತಿರುಗಿ ಅಧ್ಯಾತ್ಮ ಕಡೆ ಹೋಯಿತು. ಇವನು ಮಾತಾಡೋಕ್ಕೆ ಶುರು ಮಾಡಿದ. ದೈವ ಅದು, ಇವನು ಏನು ಹೇಳ್ತಾನೆ ಸತ್ಯ ಆಗ್ತಾಯಿತ್ತು, ನಿಜ ಆಗ್ತಾಯಿತ್ತು. ಜನ ಇವನ ಮಹಾನ್ ಸಂತ ಅಂದರು. ಬುದ್ಧಿವಂತರು ಸಂತನ ಹಿನ್ನೆಲೆ ತೊಗೊಂಡು ಕೆಲವು ಪುಸ್ತಕ ಬರೆದ್ರು, ಮಹಾತ್ಮೆ ಬರೆದ್ರು. ಇವನ ಬಗ್ಗೆ ಕಥೆಗಳು ಹುಟ್ಕೊಂಡ್ಬಿಡ್ತು. ಈ ಮನುಷ್ಯ ಪವಾಡ ಪುರುಷ ಆಗಿಬಿಟ್ಟ. ದೇಶ ವಿದೇಶಗಳಿಂದ ಜನ ಬರೋಕ್ಕೆ ಶುರು ಆಯಿತು. ಅವ್ರು ಬರ್ತಾರೆ, ದುಡ್ಡು ಕೊಡೋಕ್ಕೆ ಶುರು ಮಾಡಿದರು. ಏನು ದುಡ್ಡು ಬಂದುಬಿತ್ತು ಕಾಲಲ್ಲಿ. ಅವನ ಇಡೀ ಜೀವನ ಕಥೆನೇ ಅತ್ಯಂತ ರೋಚಕ ಮತ್ತು ವಿಸ್ಮಯಕಾರಿಯಾಗಿತ್ತು. ಅವನಿಗೆ ಆಶ್ಚರ್ಯ ಬರ್ತಾಯಿತ್ತು. ಅವನಿಗೂ ಈಗ ಆ ಸಂಪತ್ತು ಬಂದು ಬೀಳ್ತಾ ಇತ್ತಲ್ಲ, ದೇಶ ವಿದೇಶದ ಜನ ಬಂದು ಕಾಲಿಗೆ ಬಿದ್ದಾಗ ಆ ಗೌರವದ ಬಗ್ಗೆ ಪ್ರೀತಿ ಬರೋಕ್ಕೆ ಶುರು ಆಯಿತು. ಅವನು ಟಿ ವಿ ಬದಲಾಗೋಕ್ಕೆ ಶುರು ಆಯಿತು. ಆದರೆ ವಿಚಿತ್ರ ಅಂದರೆ ಆ ಮುಖ ಅವನಿಗೆ ಕಾಣಿಸ್ಲಿಲ್ಲ. ಒಂದು ದಿವಸ ಅವನೇ ಅಂದ, ಇಷ್ಟು ವರ್ಷ ನನ್ನನ್ನು ಆ ಮುಖ ಕಾಪಾಡಿದೆ, ಇಲ್ಲಿಗೆ ತಂದು ಹಚ್ಚಿದ್ದು ಆ ಮುಖನೇ, ಅದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ವಿಚಾರ ಮಾಡಿದಾಗ ಗೋಡೆಯಲ್ಲೇ ಮುಖ ಕಾಣಿಸ್ತು. ಅದು ಹೇಳ್ತಂತೆ, ಎಲ್ಲಿವರೆಗೂ ನಿನ್ನಲ್ಲಿ ಪ್ರಾಮಾಣಿಕತೆ ಇತ್ತೋ, ಶ್ರದ್ಧೆ ಇತ್ತೋ, ಅಲ್ಲಿವರೆಗೂ ಬೆಳೆಯುವಂಥ ಅವಕಾಶ ಇತ್ತು. ಯಾವತ್ತೂ ನಿನಗೆ ನಿನ್ನ ಸಂತತ್ವ, ಈಗೇನು ಸಂತತ್ವ ಆಗಿದೆಯಲ್ಲ, ನೀನು ಸಂತ ಬಂದಿ ಆಗಿದೆಯಲ್ಲ, ಇದ್ರ ಬಗ್ಗೆ ಅಹಂಕಾರ ಮೂಡೋಕ್ಕೆ ಶುರು ಆಯಿತು, ನೀನೇ ಸಂಭ್ರಮ ಪಡೋಕ್ಕೆ ಶುರು ಮಾಡಿದೆಯೋ, ಅಂದಿನಿಂದ ನನ್ನ ಅವಶ್ಯಕತೆ ನಿನಗಿಲ್ಲ. ನೀನು ಒಳಗಿದ್ದಂಥ ಸಂತ ಅಂದೇ ಸತ್ತು ಹೋದ, ಇದು ನನ್ನ ಮುಖದರ್ಶನ ಆಗೋದಿಲ್ಲ, ನಿನ್ನ ಜೀವನ ನೀನೇ ನೋಡ್ಕೋ ಅಂತ ಹೇಳ್ತು. ಈ ಕಥೆ ನನಗೆ ಭಾಳ ಮುಖ್ಯ ಅನಿಸೋದು ಸ್ನೇಹಿತರೆ. ಜೀವನ ಮೇಲಕ್ಕೇರೋದು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ. ಎಲ್ಲಿವರೆಗೂ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು ಮೇಲಕ್ಕೆ ಹೋಗ್ತೀನೋ ಅಲ್ಲಿವರೆಗೂ ಭಗವಂತನ ಕೃಪಾಹಸ್ತ ನನ್ನ ತಲೆ ಮೇಲೆ ಇರ್ತದೆ. ಯಾವತ್ತು ನನ್ನಲ್ಲಿ ಶ್ರದ್ಧೆ ಮರೆಯಾಯಿತೋ, ಅಪ್ರಾಮಾಣಿಕತೆ ಮೊಳಕೆ ಒಡೀತೋ, ಭಗವಂತ ಕೂಡ ನಮ್ಮನ್ನು ಕಾಯೋದಿಲ್ಲ.